Audio Jungle. Audio Jungle. ಹಸಿದವರಿಗೆ ನೀಡಿದ ಅನ್ನ, ಬಯಸಿದವರಿಗೆ ನೀಡಿದ ದಾನ, ಅವಶ್ಯಕತೆ ಇದ್ದವರಿಗೆ ಮಾಡಿದ ಸಹಾಯ ಇವು ಸಾವಿನ ನಂತರವೂ ನಮ್ಮನ್ನು ಬದುಕಿಸಬಲ್ಲ ಸಂಜೀವನಿಯಾಗಿರುತ್ತವೆ. ಅಪ್ಪು ಆಸರೆ, ನಿರಾಶ್ರಿತರಿಗಾಗಿ ಉಚಿತ ಅನ್ನ ಸಂತರ್ಪಣೆ, ಸೇವೆ ನಮ್ಮದು, ಸಹಾಯ ನಿಮ್ಮದು. Preview. ನಮಸ್ಕಾರ ವೀಕ್ಷಕರೇ, ಜನನಾಯಕ ಅಪ್ಪು ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಪ್ರೈವೇಟ್ ಶಾಲೆ ಬಡವರಿಗೋಸ್ಕರ ಪ್ರಾರಂಭ ಮಾಡ್ತಾರೆ ಅಂದರೆ ಓನರ್ ಒಳ್ಳೆ ಫ್ಯಾಕ್ಟ್ರಿ ಗಿಟ್ರಿ ಕಟ್ಟಿರ್ತಾನೆ, ಒಳ್ಳೆ ದುಡ್ಡು ಮಾಡಿರ್ತಾನೆ, ಆಸ್ತಿ ಅಂತಸ್ತು ಇರ್ತೈತೆ ಅಂತ. ಸ್ನೇಹಿತರೆ, ಇವತ್ತು ಈ ಶಾಲೆಯ ಸಂಸ್ಥಾಪಕರನ್ನ ನಿಮಗೆ ನಾನು ತೋರಿಸ್ತೀನಿ. ಬಹುಶಃ ಈ ಶಾಲೆ ಪ್ರಾರಂಭವಾಗಿ ಸತತ 22 ವರ್ಷ ರನ್ನಿಂಗ್ ಇದೆ. ಶಾಲೆಯ ಸಂಸ್ಥಾಪಕರನ್ನ ನಿಮಗೆ ನಾನು ತೋರಿಸ್ತೀನಿ. ಇವ್ರದ್ದು ಮಾನಸ ಚಾರಿಟೇಬಲ್ ವಿದ್ಯಾಸಂಸ್ಥೆ ನಾಗೇನಹಳ್ಳಿ ಸುಮಾರು ಒಂದು 35-40 ವರ್ಷಗಳಿಂದ ನಡೆಸ್ಕೊಂತ ಬಂದಿದ್ದಾರೆ. ಇವರು ಡಿಮ್ಯಾಂಡ್ ಇಲ್ಲ ಸರ್, ಮಕ್ಕಳಿಗೆ ಭಾಳ ಸೇವೆ ಮಾಡಿದ್ದಾರೆ. ಟೀಚರ್ಸ್ ಕೂಡ ಹಾಸ್ಪಿಟಲಿದ್ದ ಕರ್ಕೊಂಬಂದು ಅವ್ರಿಗೆ 8-10 ಸಾವಿರ ಸಂಬಳ ಕೊಟ್ಟು ಇವರೆಲ್ಲ ಏನೈತೆ ಎಲ್ಲ ಟೀಚರ್ಗಳಿಗೆ ಸಂಬಳ ಕೊಟ್ಟು ಇವ್ರು ಏನು ಉಳಿಲಿಲ್ಲ ಅಂದರೂ ಮಾಡ್ತಾರೆ. ಇವರು ಮಗ ಡಾಕ್ಟರ್ ಶ್ರೀನಿವಾಸ್ ಅಂತೇಳಿ ಮಾನಸಿಕ ತಜ್ಞರು, ಬಳ್ಳಾರಿ ಸಾಯಿ ಹಾಸ್ಪಿಟಲು, ಅವರು ದೊಡ್ಡ ಡಾಕ್ಟರ್ ಸರ್. ಅವರು ಕೂಡ ಭಾಳ ಇದನ್ನು ವಿದ್ಯಾಸಂಸ್ಥೆಗೆ ಅವರು ನಡೆಸ್ತಾರೆ. ಸಾರ್ ಭಾಳ ವರ್ಷ ನಡೆಸಿದರು. ಇವರಿಗೆ ವಯಸ್ಸಾದ ಕಾರಣ ಈಗ ಅವ್ರು ತಗೊಂಡ್ಮೇಲೆ ಇನ್ನೂ ಇಂಪ್ರೂವ್ ಮಾಡಿದ್ದಾರೆ ಸರ್. ಇಂಪ್ರೂವ್ ಮಾಡಿ ಮಕ್ಕಳಿಗೆ ಎಲ್ಲ ಒಳ್ಳೆಯ ಒಂದು ವಿದ್ಯೆ ಕೊಟ್ಟು ಇವ್ರದ್ದು ಭಾಳ ಹೆಸರುವಾಸಿ ಆಯ್ತು ಸರ್. ನಮ್ಮ ಪಂಚಾಯತಿ ಲೆವೆಲ್ನಾಗ ಸಿಟಿ ಲೆವೆಲ್ವರೆಗೆ ಮಾನಸ ಚಾರಿಟೇಬಲ್ ಸಂಸ್ಥೆ ಹೆಸರುವಾಸಿ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಚಾನಲ್ನಿಂದ ನಿಮ್ಮ ಆಶೀರ್ವಾದದಿಂದ ಇನ್ನೂ ಬೆಳೀಲಿ ಅಂತೇಳಿ ಆಶಿಸ್ತೀವಿ ಸರ್. ನಮಸ್ಕಾರ. ಬಹುಶಃ ಆ ಮಾನಸ ಮೇಲೆ ಶಿಕ್ಷಕರು ಟೀಚರ್ಸ್ ರಾಮಣ್ಣನ ಶಾಲೆ ಅಂತ ಬರೆದಿದ್ದಾರೆ. ಏನಿದು, ನನಗೆ ಆಶ್ಚರ್ಯ ಆಯಿತು. ಏನಪ್ಪ ಇದು ರಾಮಣ್ಣನ ಶಾಲೆ ಅಂತ. ಅವ್ರನ್ನ ಹೇಳಷ್ಟು ನಾವು ಬೆಳೆದಿದ್ದಿಲ್ಲ. ಯಾಕೆಂತಂದ್ರೆ ನಾವು ಅವ್ರಿಗೆ ಒಂದೇ ಮಾತು ಹೇಳಿದ್ವಿ, ನಿಮಗೆ ನಮ್ಮ ತಂದೆ ಸ್ಥಾನದಲ್ಲಿ ಇರೋಂಥವ್ರು ಅವ್ರಿಗೆ ಎಷ್ಟು ಬರ್ತಿತ್ತೋ ಸಂಬಳ, ಅದರಲ್ಲಿ ಅವರು ಹೆಚ್ಚಿನದು ಅರ್ಧ ದುಡ್ಡನ್ನ ಈ ಸಂಸ್ಥೆಗೆ ಖರ್ಚು ಮಾಡ್ತಿದ್ರು. ಈ ನಮ್ಮ ಮಾನಸ ಚಾರಿಟೇಬಲ್ ಸಂಸ್ಥೆಗೋಸ್ಕರಗೆ ಅವರು ಖರ್ಚು ಮಾಡ್ತಿದ್ರು. ಅವರು ಯಾವ್ದು ಆಡಂಬರಕ್ಕಾಗೆಲ್ಲ ಹೋಗ್ಲಿಲ್ಲ. ಬಡ ಮಕ್ಕಳನ್ನೇ ತಗೊಂಡು ಅವರು ಈ ಇದಕ್ಕೆ ಹಾಕಿದಿರೋದು ಸರ್. ಇಲ್ಲ ಅಂದ್ರೆ ಕೂಡ ಸುಧಾರಿಸ್ಕೊಂಡಿದಾರ. ಇಲ್ಲ ಒಂದು 50 ರೂಪಾಯಿ ಕಮ್ಮಿ ಇದೆ ಅಂತಂದ್ರೆ ಕೂಡ ಕೊಟ್ಟಿದ್ದಾರೆ ಹೇಳು, ಬಂದಿದ್ದೆ ಹೇಳಂತ ಕೂಡ ತಮ್ಮ ಮೇಲೆ ಇರೋದ್ ಸರಿ ಕೂಡ ಅವ್ರು ಆ ರೀತಿ ಹೇಳಿದ್ರು. ಅವ್ರ ಸೆಕ್ರೆಟರಿ ಕೂಡ ಇದಾರ ಮಗರು ಎಲ್ಲ ಹೆಚ್ಚು ಕಮ್ಮಿ ಕೂಡ ನಾವು ಸುಧಾರಿಸ್ಕೊಂಡು ನಮಗೆ ಹೋಗಿದ್ದಾರೆ ಸರ್. ನನ್ನ ಮೊಮ್ಮಕ್ಕಳು ಕೂಡ ನಾವು ದಾಖಲಾತಿ ಮಾಡಿದ್ದೀನಿ ಇದರಲ್ಲಿ. ಯಾಕಂದ್ರೆ ನಾವು ಅವ್ರ ಹತ್ರ ಓದಿರೋರು
ನಮ್ಮ ಮೊಮ್ಮಕ್ಕಳಾದ್ರೆ ಕೂಡ ಇನ್ನ ಮುಂದಕ್ಕೆ ಬೆಳೀಲಿ ಅಂತ ಹೇಳಿ ಅವರ ಆಶೀರ್ವಾದಕ್ಕೆ ಏನು ರಾಮಣ್ಣ ಅವ್ರ ಮಕ್ಕಳ ಬಗ್ಗೆ ಸರ್ ಅವರು ನೋಡ್ರಿ ಅವರು ಕೂಡ ಇದು ಸಂಸ್ಥೆಗೆ ಅವರು ಹೆಚ್ಚು ಒತ್ತು ಕೊಡೋದು ಸರ್. ಅವರು ರೈತಾಕಿ ಇದೆ, ಇಲ್ಲೆಲ್ಲ ಮಾಡ್ಕೊಂಡು ಹೋಗ್ತಾ ಇರ್ತಾರೆ, ಇಲ್ಲೇ ಹಳ್ಳಿಯಲ್ಲೇ ಆಮೇಲೆ ಓಣಿಯಲ್ಲೇ ಇದೆ ಸರ್. ಆದ್ರೂ ಚೆನ್ನಾಗಿ ನೋಡ್ಕೊಂಡು ಯಾರಿಗೆ ಡಿಸ್ಟರ್ಬ್ ಆಗಲಾರ್ದಂಗೆ ಅವ್ರ ಮಕ್ಕಳು ಕೂಡ ಬಹಳ ಚೆನ್ನಾಗಿ ನೋಡ್ಕೊಂಡು ಬರ್ತಿದ್ದಾರೆ. ಬಹಳ ಇಲ್ಲಿ ಅಕ್ಕಪಕ್ಕ ಬೆನಕಾಪುರ ಇದೆ, ಬಸವದುರ್ಗ ಅಂತ ಇದೆ. ಅವರೆಲ್ಲ ಈ ಇದನ್ನ ನೋಡಿ ಶಾಲೆ ನೋಡಿ ಅವರೆಲ್ಲ ತಂದು ಈ ಮಕ್ಕಳ ಇಲ್ಲಿ ಬಿಟ್ಟು ಓದ್ತಿದ್ದಾರೆ ಸರ್. ಆ ಮಕ್ಕಳನ್ನ ನಾವು ಇಲ್ಲಿ ಬಿಡೋದು 4-4:15 ಮಠ. ಅದಕ್ಕೆ ಅವರೇ ತಂದೆ ಅವರೇ ತಾಯಿ, ಈ ನಮ್ಮ ಟೀಚರ್ಸ್ಗಳೇ ತಂದೆ ತಾಯಿ ಎಲ್ಲ ಆಗಿ ಮಾಡ್ಕೊಂಡು ಹೋಗ್ತಿದ್ದಾರೆ. 5 2 7 8 4 12 ನೀವು ಅಪ್ಪು ಸಾರಿನ ಬಗ್ಗೆ ಹೇಳ್ತೀವಿ. ಈಗ ಚೆನ್ನಾಗಿ ಅಂತ ಹೇಳಿದ್ರಿ. ಅಪ್ಪನವ್ರನ್ನ ಯಾವ ಓಣ್ಯಾಗ ಹೋದ್ರು ಆತಂದೊಂದು ಟಚ್ ಇದೆ, ಒಂದು ತಗಡಿನಲ್ಲೇ ಬರ್ತಾರೆ, ಒಂದು ಎಲ್ಲಿರ್ಬೇಕಲ್ಲಿ ಆತನ ಸರ್ಕಲ್ ಅಂತ ಮಾಡಿದ್ದಾರೆ. ಅದ್ರಂಗ ನಮ್ಮ ಮುಖ್ಯ ಗುರುಗಳಾದಂಥ ರಾಮಣ್ಣ ಮೇಷ್ಟ್ರ ಸಾರ್ಗಳು ಅದೇ ಟೈಪಿಗೆ ಬಂದಿರೋಂಥ ವ್ಯಕ್ತಿ ಸರ್. ಇದನ್ನ ಅದಕ್ಕಿಂತ ಜಾಸ್ತಿ ನಾನು ವರ್ಣನೆ ಮಾಡೋಕ್ಕಾಗಲ್ಲ. ಈ ಶಾಲೆಯಿಂದ ಯಾವುದೇ ರೀತಿ ಆದಾಯ ಇಲ್ಲ ಸರ್. ತಮ್ಮ ಇದರಿಂದ ಕೊಟ್ಟಿದ್ರು ಸರ್, ನಮಗೆ ಪೆನ್ಷನ್ ಅಮೌಂಟ್ ಇದೆ, ನಮ್ಗೆ ಸ್ಯಾಲ್ರಿ ಕೊಡ್ತೀವಿ ಸರ್. ಆದ್ರೂ ನಾವು ಮಾಡ್ತಿದ್ವಿ ಸರ್. ಹುಡುಗರು ಮಕ್ಕಳು ಫೀಸ್ ಬರ್ತಾ ಇದ್ದಿಲ್ಲ ಸರ್. ಈ ಹಳ್ಳಿಯಲ್ಲಿ ಫೀಸ್ ಕಟ್ಟೋದೇ ಕಷ್ಟ. ಅಂಥದ್ರಲ್ಲಿ ನಮ್ಮ ಸರ್ ಪೆನ್ಷನ್ ಅಮೌಂಟ್ ಬಂದ ತಕ್ಷಣನೇ ಈಗ ನಾವು ಟೀಚರ್ಸ್ ಕಷ್ಟ ಸರ್, ಅದೇ ಊಟಕ್ಕೋಸ್ಕರ ಬರ್ತೀವಿ ನಾವು. ಆದ್ರೂ ಸರ್ ಅದೆಲ್ಲ ಅರ್ಥ ಮಾಡ್ಕೊಂಡು ಬಿಫೋರ್ ನಮಗೆ 1ನೇ ತಾರೀಕು ಬಿಫೋರ್ 31-30ಕ್ಕೆಲ್ಲ ಕರೆಸಿ ಕೊಟ್ಬಿಡ್ತೀವಿ ಸರ್. ನೀವು ಬಂದಾಗ ಎಷ್ಟು ಮಕ್ಕಳಿದ್ದು ಮೇಡಮ್, ಚಿಕ್ಕ ಮಕ್ಕಳು ಇಲ್ಲಿ ಶಾಲೆಗೆ ಬಂದಾಗ? ಸರ್ ಇಲ್ಲಿ ಒಂದು 50 ಮೆಂಬರ್ಸ್ ಸ್ಟೂಡೆಂಟ್ಸ್ ಇದ್ರು ಸ್ಟಾರ್ಟಿಂಗ್ ನಂಬರ್ನ 50 ಸ್ಟೂಡೆಂಟ್ಸ್ ಇದ್ರು. ಆಮೇಲೆ ಬರ್ತಾ ಬರ್ತಾ 180 ಕ್ರಾಸ್ ಆಯ್ತು ಸರ್. ಚೆನ್ನಾಗಿ ನಡ್ಸ್ಕೊಂಡು ಹೋಗಿದ್ದೀವಿ ಸ್ಕೂಲ್ನ. ಅದು ಕೊರೋನಾ ಬಂದಮೇಲೆ ನಮಗೆ ಭಾಳ ತೊಂದರೆ ಆಯ್ತು ಸರ್. ತೊಂದರೆ ಆದಮೇಲೆ ನಮಗೆ ಅಲ್ಲೆಲ್ಲ ಅವ್ರ ಮಾಲೀಕರಿಂದ, ನಮಗೆ ಬಿಲ್ಡಿಂಗ್ ಕಟ್ಟೋ ಮಾಲೀಕರಿಂದ ಭಾಳ ತೊಂದರೆ ಆಯಿತು. ತೊಂದರೆ ಆಗಿ ಅದ ಕಾರಣ ಮಕ್ಕಳು ಎಲ್ಲ TC ತೊಗೊಂಡೋಗ್ಬಿಟ್ಟು ಸರ್. ಟೀಚರ್ಸಿಗೆ ಈಗ ಸ್ಯಾಲ್ರಿ ಕೊಡೋದು ನಿಂತು ಬಿಡ್ತು ಸರ್. ಎಲ್ಲ ಲಾಕ್ಡೌನ್ ಆಯಿತು. ಅದಕ್ಕೆ ಮತ್ತೆ ಅವ್ರು ಏನು ಮಾಡಿದ್ರು ಅಂದರೆ, ನೀವು ಹೋಗ್ಬಿಡ್ರಿ, ನೀವು ಇಲ್ಲಿ ಖಾಲಿ ಮಾಡಿರಿ ಅಂತ ಭಾಳ ಇದು ಮಾಡಿದ್ರು. ಕಂಪ್ಲೇಂಟ್ವರೆಗೆ ಹೋಗ್ಬಿಡ್ತು ಸರ್. ಅದು ಅಟ್ಟೆ ನಾವು ಏನು ಮಾಡಿದ್ವಿ, ಮತ್ತೆ ಮನೆಗಳಲ್ಲಿ ತಂದು ಇಟ್ಕೊಂಡ್ವಿ ಸರ್. ಶಾಲೆನ ಇಟ್ಕೊಂಡು ಹಂಗೆ ಕಂಟಿನ್ಯೂ ಮಾಡಿಕೊಂಡು 2 ವರ್ಷ ಮಾಡಿದ್ವಿ ಸರ್. ಮಾಡಿದ್ಮೇಲೆ ಡಾಕ್ಟರ್ ಸರ್ ಹತ್ರ ಮಾತಾಡಿ ಸರ್ ನಿಂತು ಬಿಡ್ಲೆ 4 ತಿಂಗಳಲ್ಲಿ ಅದು ಬಿಲ್ಡಿಂಗ್ ಕಟ್ಕೊಟ್ರು ಸರ್. ಏನು ಅವರ ಹೆಸರು? ರಾಘವೇಂದ್ರ ಸರ್, ಶ್ರೀನಿವಾಸ್ ಸರ್, ಶ್ರೀನಿವಾಸ್ ಸರ್. ಡಾಕ್ಟರ್ ಸರ್. ಅಂದರೆ ರಾಮಣ್ಣ ಅವ್ರ ಮಕ್ಕಳು ಮಗ ಸರ್. ಹೆಂಗೆ ಅವ್ರು ಯಾವ ಥರ ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾರೆ ಶಾಲೆಗೆ? ಸರ್ ಭಾಳ ಸಪೋರ್ಟ್, ಈ ಶಾಲೆ ಬಗ್ಗೆ ಭಾಳ ಅಭಿಮಾನ ಇದೆ ಸರ್. ಯಾಕೆಂದ್ರೆ ಅವ್ರು ಬ್ಯುಸಿ ಲೈಫ್ ಇರೋದಕ್ಕೋಸ್ಕರ ಅವರು ಇವತ್ತಿನವರೆಗೂ ಆ ಶಾಲೆ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಲ್ಲ ಸರ್. ಯಾಕಂದ್ರೆ ಹಿಂಗಾಯ್ತಲ್ಲ, ಈ ಶಾಲೆ ಅಷ್ಟು ಚೆನ್ನಾಗಿ ನಡೆಯೋ ಶಾಲೆ ಇಲ್ಲಿ ಒಂದು ಮನೇಲಿ ಶಿಫ್ಟ್ ಆಯ್ತಲ್ಲ ಅಂತ ತಿಳ್ಕೊಂಡ್ರು ಸರ್. ಮತ್ತು ನಾವು ಕೂಡ ಹೇಳಿದ್ವಿ ಸರ್ ಹಿಂಗೆ ಆಗಿದೆ ಸರ್ ಅಂತ. ಯಾಕಂದ್ರೆ ಬ್ಯುಸಿ ಲೈಫ್ ಸರ್, ಡಾಕ್ಟರ್ ಅಂದಮೇಲೆ ಭಾಳ ಬ್ಯುಸಿ ಇರ್ತಾರೆ ಅವರು. ಎಲ್ಲ ಹೇಳಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ಅವಾಗ ಈ ಶಾಲೆ ಪರಿಸ್ಥಿತಿ ಏನಂತ. ಆಯಿತು ಅಂತೇಳಿ 4 ತಿಂಗಳಲ್ಲೇ ಸರ್ ಬಿಲ್ಡಿಂಗ್ ಕೊಟ್ಬಿಟ್ರು ಸರ್. 12-14 ಲಕ್ಷ ಖರ್ಚು ಮಾಡಿ ಬಿಲ್ಡಿಂಗ್ ಎಲ್ಲ ಅವ್ರ ಗುಣಗಳು ಏನು ಇಷ್ಟ ಆಗ್ತದೆ ನಿಮಗೆ? ಅವರಷ್ಟು ಕಷ್ಟ ಇದ್ರೂ ಸ್ಕೂಲ್ನ ಬೆಳೆಸ್ಕೊಂಡು ಹೋದ್ರಲ್ಲ ಸರ್, ಅದು ಹೆಮ್ಮೆ ಆಗ್ತದೆ ಸರ್, ಖುಷಿ ಆಗುತ್ತೆ ಸರ್. ಎಲ್ಲಿನೂ ನಾನು ಇಂಥದ್ದು ನೋಡಿಲ್ಲ ಸರ್. ಎಲ್ಲ ಬರೀ ಇನ್ಕಮ್ ಬರೋದು ನೋಡ್ತಾರೆ, ದುಡ್ಡು ಬರೋದು ನೋಡ್ತಾರೆ. ಬಟ್ ಸರ್ ಭಾಳ ಖುಷಿ ಆಗುತ್ತೆ ಸರ್ ನೋಡಿದ್ರೆ. ಟೀಚರ್ಸ್ ಹತ್ರ ನಾವು ಅವ್ರ ಜೊತೆ ಮಕ್ಕಳ ಹತ್ರ ಇಂಗ್ಲೀಷಲ್ಲಿ ಮಾತ್ರ ಅವ್ರು ರೆಸ್ಪಾನ್ಸ್ ಮಾಡ್ತಾರೆ ಸರ್. ಮಕ್ಕಳು ಇಂಗ್ಲೀಷಲ್ಲಿ ಮಾತಾಡ್ತಾರೆ, ಅದು ಖುಷಿ ಆಗುತ್ತೆ ಸರ್ ನೋಡಿ. ರಾಮಣ್ಣ ಸರಿಗೂ ಖುಷಿ ಆಗುತ್ತೆ ಸರ್ ನೋಡಿದ್ರೆ. ಮಕ್ಕಳು ನಮ್ಮ ಬಡ ಸ್ಕೂಲಲ್ಲಿ ಓದಿದ್ರು ಇಂಗ್ಲೀಷಲ್ಲಿ ಮಾತಾಡ್ತಾರಲ್ಲ ಅನ್ನೋದು ಖುಷಿ ಆಗುತ್ತೆ ಸರ್. ಪೇರೆಂಟ್ಸಿಂದನೂ ಏನು ಕಂಪ್ಲೇಂಟ್ ಇಲ್ಲ ಸರ್. ನನ್ನ ಮಗ ಚೆನ್ನಾಗಿ ಓದ್ತಿದ್ದಾನೆ, ನನ್ನ ಮಗಳು ಚೆನ್ನಾಗಿ ಓದ್ತಿದ್ರು ಅಂತಲೇ ರೆಸ್ಪಾನ್ಸ್ ಬರ್ತಿದೆ ಸರ್ ಎಲ್ಲ ಪೇರೆಂಟ್ಸಿಂದ. ಒಂದು ಗುಡಿಸಲಿಂದ ಸ್ಟಾರ್ಟ್ ಆಯ್ತು ಸರ್. ಗುಡಿಸಲಿಂದ ಸ್ಟಾರ್ಟ್ ಆಗಿ ಒಂದು ಬಿಲ್ಡಿಂಗ್ ಮಟ್ಟ ಬಂತು ಸರ್. ಒಂದು ಸ್ವಲ್ಪ ಕೊರೋನಾ ಮೂಮೆಂಟ್ನಾಗ ಅವರು ಓನರ್ ಪ್ರಾಬ್ಲಮ್ ಮಾಡಿದ್ರು. ಹಿಂಗಾಗಿ ಅಲ್ಲಿ ಇಲ್ಲಿ ಆಗೈತೆ ಸರ್ ಸ್ಕೂಲು. ಲಾಸ್ಟಿಗೆ ಸಾರ್ ಬಂದು ಬಿಲ್ಡಿಂಗ್ ಕಟ್ಸ್ಕೊಟ್ರು. ಅಂದರೆ ಅಪ್ಪಾಜಿಯವರು ನಿವೃತ್ತಿ ಒಂದ್ಮೇಲೆ ಪ್ರಾರಂಭ ಮಾಡಿದ್ರ ಶಾಲೆನ? ಹೌದು ಸರ್, ರಿಟೈರ್ಡ್ ಆದಮೇಲೆ ಸರ್ ಸ್ಟಾರ್ಟ್ ಮಾಡಿದ್ವಿ. ನೀವ್ಯಾರು ಹೇಳಿಲ್ವಾ ಯಾಕೆ ಮಾಡ್ತೀವಿ? ಇಲ್ಲ ಸರ್, ನಾವೇನು ಅಬ್ಜೆಕ್ಷನ್ ಮಾಡಿಲ್ಲ ಸರ್.
ಇದಕ್ಕೋಸ್ಕರ ಅಬ್ಜೆಕ್ಷನ್ ಮಾಡಲಿಲ್ಲ. ಮತ್ತೆ ಒಳ್ಳೆ ಇದು ಮಾಡ್ತಾರೆ ಸರ್, ಮಕ್ಕಳಿಗೆ ವಿದ್ಯಾದಾನ ಮಾಡ್ತಾರಲ್ಲ, ಹಂಗಾಗಿ ನೀವು ಕೂಡ ಸಪೋರ್ಟ್ ಮಾಡಿದ್ರೆ. ಹೌದು ಸರ್, ಸಪೋರ್ಟ್ ಮಾಡಿ. ಏನು 22 ವರ್ಷದಲ್ಲಿ ಎಷ್ಟು ಗಳಿಸಿದ್ರಿ, ಎಷ್ಟು ಸಮಾಧಾನ ಸಿಕ್ತು? ಏನಿಲ್ಲ ಸರ್, ಏನು ಗಳಿಸಿಲ್ಲ. ಮಕ್ಕಳಿಗೆ ಫೀಸ್ ಅಂತಿಕೆ ಇದಾಗಿತ್ತು ಸರ್. ಟೀಚರ್ಗಳು ಪೆನ್ಷನ್ ಕೊಡೋದು, ಕೆಲವು ಬಡವರು ಇರ್ತಾರಲ್ಲ ಸರ್, ಫೀಸ್ಗಳು ಕೊಡ್ತಿರಲ್ಲ. ಹೀಗಾಗಿ ರಾಮಣ್ಣವರಿಗೆ ಒಂದು ಉದ್ದೇಶ ಏನು, ಈ ಶಾಲೆಯ ಒಂದು ಪ್ರಾರಂಭ ಮಾಡಿದ ಉದ್ದೇಶ ಏನು? ಹೀಗಾಗಿ ಇವತ್ತು ರಾಮಣ್ಣವರು ಕೂಡ ನಮ್ಮ ಜೊತೆ ಇದ್ದಾರೆ. ನಾನು ಹುಟ್ಟಿ ಬೆಳೆದಿದ್ದು ಇದೇ ಊರಿನಲ್ಲಿ ನಮ್ಮ ಸ್ವಗ್ರಾಮದ ಶಾಲೆಯನ್ನು ಅಭಿವೃದ್ಧಿ ಮಾಡಿದವನು. ಅದು ಅಲ್ಲದೆ ಇವತ್ತಿಗೂ ನನ್ನ ಮರೆದಂಥ ಶಿಷ್ಯಂದಿರು ಇದ್ದಾರೆ. ಆದರೆ ನಾನು ಹೃದಯಪೂರ್ವಕವಾಗಿ ನಾನು ಹೇಳೋದೇನೆಂದರೆ, ಮನುಷ್ಯನಲ್ಲಿ ಕರ್ತವ್ಯ ನಿಷ್ಠತೆ ಇರಬೇಕು. ಕರ್ತವ್ಯ ಮಾಡುವ ಮಾತ್ರ ಚ್ಯುತಿ ಬರಬಾರ್ದು. ಯಾರು ತಾವು ಮಾಡ್ತಕ್ಕಂಥ ಕೆಲಸದಲ್ಲಿ ನಿಷ್ಠತೆ ಇರ್ತಾರೋ, ಯಾರಲ್ಲಿ ಒಂದು ಗುರಿ ಇತ್ತೋ ಅವರು ಮುಂದಕ್ಕೆ ಅಚೀವ್ಮೆಂಟ್ ಮಾಡೋದು. ನನ್ನ ಮನಸ್ಸಿನಲ್ಲಿ ಏನಿತ್ತಪ್ಪ ಅಂದರೆ, ನಾನು ವಿದ್ಯಾಭ್ಯಾಸ ಮಾಡಬೇಕು, ಓದಬೇಕು ಅಂತ ಅಷ್ಟು ನನಗೆ ಛಲ ಇತ್ತು. ನನಗೆ ನನ್ನ ಶ್ರೀಮತಿ ನನಗೆ ಸಹಾಯ ಮಾಡಿದ್ರು. ನಾನು BA ಮಾಡಿದೆ, B.Ed ಮಾಡಿದೆ, LLB ಮಾಡಿದೆ, ಎಲ್ಲ ಮಾಡ್ಕೊಂತ ಹೋದೆ. ಆದರೆ ನನಗೆ ಅದೃಷ್ಟಕ್ಕೆ ಎಲ್ಲ ಫಲ ಸಿಕ್ಕಿಬಿಡ್ತು. ಈಗಿನ ಕಾಲ ಎಷ್ಟೋ ಪಡೆದಿದ್ದ ಸಮಿತಿಗೆ ಕೆಲಸಗಳು ಸಿಗತಕ್ಕಂಥ ಭಾಳ ಕಷ್ಟ. ಆದರೆ ನನಗೆ ದೇವರು ಎಲ್ಲ ಒದಗಿಸ್ಬಿಟ್ಟ. ನಾನು ನೋಡಿ ಸಾಮಾನ್ಯ ಒಬ್ಬ ಶಿಕ್ಷಕನಾಗಿ, ಹೈಸ್ಕೂಲ್ ಶಿಕ್ಷಕನಾಗಿ, PV ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ, ಕನ್ನಡ ಲೆಕ್ಚರರ್ ಆಗಿ, ಆಮೇಲೆ ಡಿಸ್ಟ್ರಿಕ್ನಲ್ಲಿ ಸಹಾಯಕ ನಿರ್ದೇಶಕರಾಗಿ ಕನ್ನಡ ಸಂಸ್ಕೃತಿಯಲ್ಲಿ ಸೇವೆ ಮಾಡಿದೆ. ಅಲ್ಲಿಂದ ಗುಲ್ಬರ್ಗದಲ್ಲಿ ಡೆಪ್ಯೂಟಿ ಡೈರೆಕ್ಟರ್ ಆಗಿ, ಆಮೇಲೆ ಡಿವಿಷನ್ ಆಫೀಸರ್ ಆಗಿ ಸೇವೆ ಮಾಡ್ತಕ್ಕಂಥ ಅವಕಾಶ ಸಿಕ್ತು. ಎಲ್ಲ DC ಅವರು ನನಗೆ ಹೇಳ್ತಿದ್ರು, ನೋಡಪ್ಪ ನಿಷ್ಠತೆಯಿಂದ ಕೆಲಸ ಮಾಡೋಕ್ಕೂ ಅಂಥೇಳಿ ನಾನು ನಮ್ಮ ಊರಿಗೆ ಬರದಂಗೆ ಅಲ್ಲಿ ಜನರ ಸೇವೆಯನ್ನು ಮಾಡಿದೆ. ಆದರೆ ನನಗೆ ರಿಟೈರ್ಮೆಂಟ್ ಆದಮೇಲೆ ನನಗೆ ಮನಸ್ಸಿಗೆ ಅನಿಸಿದ್ದು ಏನಪ್ಪ ಅಂದರೆ, ನಾವು ಮಕ್ಕಳ ಸೇವೆ ಮಾಡಬೇಕು. ಬಡ ಮಕ್ಕಳು ನಮ್ಮ ಊರಿನಲ್ಲಿ ವಿದ್ಯಾಭ್ಯಾಸ ಇಲ್ಲ. ಇಲ್ಲಿಂದ ನಾಗನಹಳ್ಳಿಯಿಂದ ಅಲ್ಲಿ ಬರ್ತಿದ್ರು. ನಾನು ಅನ್ನಸಂಗುಡಿ ಟೀಚರ್ ಆದಾಗ ಎಷ್ಟೋ ಮಕ್ಕಳು ಓದಿ ವಿದ್ಯಾವಂತರಾದರು. ಆದರೆ ಈಗ ನಮ್ಮ ಊರಿನಲ್ಲಿ ಮನೆಗೆ ಹೋದ ಸಮಿತಿಗೆ ನನ್ನ ಗುರುಗಳ ಸ್ಮರಣೆಯನ್ನು ಮಾಡ್ತಾರೆ. ಅದೇ ರೀತಿಯಾಗಿ ಎಲ್ಲೇ ಕೆಲಸ ಮಾಡಿರಲಿ ಅಲ್ಲಿ ನನಗೆ ಮಕ್ಕಳು ಅಷ್ಟು ರಿಮೆಂಬರೆನ್ಸ್. ನಾನು ಅವ್ರ ಹೆಸರನ್ನು ಮರೆಯೋಂಗಿಲ್ಲ, ಅವರು ನನ್ನ ಹೆಸರನ್ನು ಮರೆಯೋಂಗಿಲ್ಲ. ಆ ರೀತಿಯಾಗಿ ಅವರು ನನ್ನ ಮೇಲೆ ಭಾಳ ಪ್ರೀತಿ ವಿಶ್ವಾಸ ಇಟ್ಟಿದ್ದಾರೆ. ಎಷ್ಟೋ ಜನರು ಡಾಕ್ಟರ್ಸು ಇದ್ದಾರೆ, ಇಂಜಿನಿಯರ್ಸ್ ಇದ್ದಾರೆ, ಲಾಯರ್ಸ್ ಇದ್ದಾರೆ, ಎಷ್ಟೋ ಜನ ಬೇರೆ ಬೇರೆ ವೃತ್ತಿಯಲ್ಲಿ ಇರ್ತಕ್ಕಂಥವರು ಇದ್ದಾರೆ. LIC ಪ್ರತಿಯೊಂದು ಡಿಪಾರ್ಟ್ಮೆಂಟ್ನಲ್ಲಿದ್ದಾರೆ. ಅವರೆಲ್ಲ ನನಗೆ ಆತ್ಮೀಯರಾಗಿದ್ದಾರೆ. ನನ್ನ ಶಿಷ್ಯಂದರಂದರೆ ನನಗೆ ಅಷ್ಟು ಮನಸ್ಸಿಗೆ ತೃಪ್ತಿ ಆಗುತ್ತೆ. ಆದರೆ ಇರಲಿ, ದೇವರು ನನಗೆ ಇನ್ನು ಆಯುಷ್ಸಿಗೆ 82 ಹೋಗಿ 83 ಬರ್ತದೆ. ನಾನು ದೇವರಲ್ಲಿ ಕೇಳೋದೆಷ್ಟೇನಪ್ಪ ಅಂದರೆ, ಈಗ ದೇವರು ನನಗೆ ಸ್ವಲ್ಪ ಆಯುಷ್ಯ ಅಂದ್ರೇನು, ನನ್ನ ಮಕ್ಕಳ ಸೇವೆಗೆ ನನಗೆ ಕೊಡಪ್ಪ ಅಂಥೇಳಿ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಿದ್ದೀನಿ. ನೀವು ನೋಡಿದ ತಕ್ಷಣ ಖುಷಿ ಆಯ್ತು. ನೋಡಿದೆ ಸರ್, ನಾನು ಜನನಾಯಕ ಅಪ್ಪು ಅಂತ, ಇವು ನಮ್ಮ ಅಪ್ಪು ಕಡೆಯಿಂದ ಬಂದಿದ್ದಾರಲ್ಲ ಅಂತ ಭಾಳ ಖುಷಿ ಆಯ್ತು ಸರ್. ನನಗೆ ಒಂದು ಜನ ಫೀಲಿಂಗ್ ಆಯ್ತು ಸರ್. ಅಯ್ಯೋ ಅಪ್ಪು ಕಳಿಸ್ತಿದಾರ, ಅಪ್ಪನೇ ಬಂದಂಗಾಯ್ತು ಅನ್ನಂಗಾಯ್ತು ಸರ್. ಅಷ್ಟು ಖುಷಿ ಆಯ್ತು ಸರ್ ನನಗೆ. ಜನನಾಯಕ ಅಪ್ಪು TV ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್.